ಹಾಯ್ ಫ್ರೆಂಡ್ಸ್, ನಮಸ್ಕಾರ. ತುಳುನಾಡು ಅಡುಗೆ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ಇಲ್ಲಿ ನೋಡ್ಬೋದು ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸನ್ನೆಲ್ಲ ತೆಗೆದಿಟ್ಟಿದ್ದೇವೆ ನಾವು. ಇವತ್ತು ಏನು ಒಂದು ಸ್ಪೆಷಲ್ ಮಾಡ್ತಾ ಇದ್ದೇವೆ ಅಂತ ನಿಮ್ಗೆ ಅನಿಸ್ಬೋದು. ಇವತ್ತು ನಾವು ಪ್ರಾನ್ಸ್ ಚಿಲ್ಲಿ ಮಾಡ್ತಾಯಿದ್ದೇವೆ. ಪ್ರಾನ್ಸ್ ಇಲ್ಲಿ ನೋಡ್ಬೋದು 1 kg ಅಷ್ಟು ಪ್ರಾನ್ಸನ್ನು ತಗೊಂಡಿದ್ದೇವೆ. ಇದನ್ನು ಇವತ್ತು ಚಿಲ್ಲಿ ಮಾಡೋ ನಾವು. ಮೊದಲನೇದಾಗಿ ನಾವು ಇದಕ್ಕೆ ಯಾವುದೇ ಸಾಸನ್ನು ಯೂಸ್ ಮಾಡ್ತಾ ಇಲ್ಲ. ಈ ನಮ್ಮ ಟೊಮೆಟೊ ಸಾಸ್ ಇರ್ಬೋದು, ಸೋಯಾ ಸಾಸ್ ಇರ್ಬೋದು, ಅದು ಇನ್ನಿತರ ಎಲ್ಲ ಸಾಸ್ ಇರುತ್ತೆ. ಅದನ್ನೆಲ್ಲ ಯಾವುದೇ ನಾವು ಯೂಸ್ ಮಾಡ್ತಾ ಇಲ್ಲ. ಕೇವಲ ಒಂದು ಹಳ್ಳಿ ಶೈಲಿಯಲ್ಲಿ ಇದನ್ನು ನಾವು ರೆಡಿ ಮಾಡ್ತಾ ಇದ್ದೇವೆ. ಓಕೆ, ಇದನ್ನು ಇಲ್ಲಿ ನೋಡ್ಬೋದು ನಾವು ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಇಟ್ಟಿದ್ದೇವೆ. ಇಡೀ ದೊಡ್ಡ ದೊಡ್ಡ ಗಾತ್ರದ್ದು ಒಂದು 3 ಬೆಳ್ಳುಳ್ಳಿಯನ್ನು ನೀಟಾಗಿ ಹೆಚ್ಚಿ ಇಟ್ಟಿದ್ದೇವೆ ಇಲ್ಲಿ. ಅದೇ ರೀತಿ 1 ಇಂಚಿಯಷ್ಟು ಶುಂಠಿ ಇದೆ. ಶುಂಠಿಯನ್ನು ಕೂಡ ನೀಟಾಗಿ ತೊಳೆದು ಇಲ್ಲಿ ಇಟ್ಟಿದ್ದೇವೆ ಹೆಚ್ಚಿ. ನಂತರ 1-2 ಗೆಡ್ಡೆಯಷ್ಟು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಕೂಡ ಇಲ್ಲಿ ಹೆಚ್ಚಿಟ್ಟಿದ್ದೇನೆ. ಅದೇ ರೀತಿ 1-2 ಟೊಮೆಟೊವನ್ನು ಕೂಡ ನೀಟಾಗಿ, ಅದೇ ಮೀಡಿಯಮ್ ಗಾತ್ರದ ಟೊಮೆಟೊವನ್ನು ಕೂಡ ಹೆಚ್ಚಿಟ್ಟಿದ್ದೇವೆ ಇಲ್ಲಿ. ಅದೇ ರೀತಿ ಕಾಯಿ ಮೆಣಸಿದೆ, 4 ಕಾಯಿ ಮೆಣಸು ಜಾಸ್ತಿ ಯೂಸ್ ಮಾಡಲಿಕ್ಕಿಲ್ಲ. 4 ಕಾಯಿ ಮೆಣಸನ್ನು ನಾವು ನೀಟಾಗಿ ಇಲ್ಲಿ ಕಟ್ ಮಾಡಿಟ್ಟಿದ್ದೇವೆ. ಇಲ್ಲಿ ಒಗ್ಗರಣೆಗೋಸ್ಕರ 1 ಕರಿಬೇವಿನ ಸೊಪ್ಪು ಇಡೀ ನೋಡ್ಬೋದು ಇಲ್ಲಿ. ಫ್ರೆಂಡ್ಸ್, 1 ಚಮಚದಷ್ಟು ಕರಿಮೆಣಸಿನ ಪುಡಿ ಇದೆ. ಕರಿಮೆಣಸನ್ನು ನಾವು ಪುಡಿ ಮಾಡಿಟ್ಟಿದ್ದೇವೆ ಇಲ್ಲಿ. ಇದರಲ್ಲಿ 1 ಚಮಚದಷ್ಟು ಕರಿಮೆಣಸಿನ ಪುಡಿ ಇದೆ. ನಂತರ ಇಲ್ಲಿ ಮ್ಯಾರಿನೇಟ್ ಮಾಡೋದಕ್ಕೋಸ್ಕರ ಅರಿಶಿನ ಹುಡಿ, ನಂತರ ಒಂದು ಅರ್ಧ ಲಿಂಬೆ ಹಣ್ಣು, ನಂತರ ಒಂದು ಸ್ವಲ್ಪ ಉಪ್ಪು, ಇವಷ್ಟನ್ನು ತಗೊಂಡಿದ್ದೇವೆ. ಇದನ್ನು ಮ್ಯಾರಿನೇಟ್ ಮಾಡಿ ಇಡಬೇಕಾಗತ್ತೆ ಮೊದಲನೇದಾಗಿ, ಯಾಕೆಂದರೆ ಸ್ವಲ್ಪ ರುಚಿ ಹೆಚ್ಚಾಗಿ ಬರುತ್ತೆ, ಅದಕ್ಕೋಸ್ಕರ. ಓಕೆ ಫ್ರೆಂಡ್ಸ್, ಮೊದಲನೇದಾಗಿ ನಾವು ಮ್ಯಾರಿನೇಟ್ ಪ್ರೊಸೆಸನ್ನು ಇಲ್ಲಿ ಸ್ಟಾರ್ಟ್ ಮಾಡುವ. ಅದಕ್ಕೋಸ್ಕರ ನಾವು ಅರಿಶಿನ ಹುಡಿಯನ್ನು ಹಾಕಿದ್ದೇವೆ. ಅದೇ ರೀತಿ 1 ಚಮಚದಷ್ಟು ಉಪ್ಪನ್ನು ಕೂಡ ಸೇರಿಸಿದ್ದೇವೆ. ನಂತರ ಅರ್ಧ ಲೆಮನನ್ನು ಜ್ಯೂಸು ಇದಕ್ಕೆ ಹಾಕ್ತೇವೆ. ಅರ್ಧ ಲೆಮನ್ ಜ್ಯೂಸ್ ಇದರಲ್ಲಿ ಹಾಕಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಆದರೂ ಬಿಡಬೇಕು ಇದನ್ನು ಮ್ಯಾರಿನೇಟ್ ಆಗಿ. ಇದರಲ್ಲಿ ಹುಳಿ ಮತ್ತು ಉಪ್ಪಿನ ಅಂಶ ಎಲ್ಲ ಈ ಪ್ರಾನ್ಸ್ ಎಳ್ಕೊಳ್ಳುತ್ತೆ. ಒಂದು ಅರ್ಧ ಗಂಟೆ ಇದೇ ರೀತಿ ಇಟ್ಕೊಳ್ಳುವ. ನೀವು ಕೂಡ ಇದೇ ರೀತಿ ಒಂದು ಪ್ರೊಸೆಸನ್ನು ಮಾಡಿ. ಓಕೆ ಫ್ರೆಂಡ್ಸ್, ಮೊದಲನೇದಾಗಿ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ಳುವ. 3 ಚಮಚದಷ್ಟು ತೆಂಗಿನ ಎಣ್ಣೆ ಹಾಕ್ಕೊಳ್ಳುವ. ಅದೇ ರೀತಿ 1 ಚಮಚದಷ್ಟು ಸಾಸಿವೆ ಎಣ್ಣೆ ಇಲ್ಲಿ ಹಾಕ್ಕೊಳ್ಳುವ. ಸಾಸಿವೆ ಸಿಡ್ತಾ ಬರ್ತಾ ಇದ್ದಾಗೆ ಅದಕ್ಕೆ ಕರಿಬೇವಿನ ಸೊಪ್ಪನ್ನು ನಾವು ಆಡ್ ಮಾಡಬೇಕು. ನಂತರ ನಾವು ತಗೊಂಡಿರುವಂಥ ಈರುಳ್ಳಿಯನ್ನು ಇಲ್ಲಿ ಸೇರಿಸಬೇಕು. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ನಂತರ ಕಾಯಿ ಮೆಣಸನ್ನು ಇಲ್ಲಿ ಸೇರಿಸ್ಕೊಳ್ಳುವ. ಮೊದಲನೇದಾಗಿ ಸೇರಿಸಿ ನೀಟಾಗಿ ಫ್ರೈ ಮಾಡ್ಕೋಬೇಕು ನಾವು. ಮೊದಲನೇದಾಗಿ ಆದಷ್ಟು ನಾವು ಈರುಳ್ಳಿಯನ್ನು ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಫ್ರೈ ಆಗೋ ಹಾಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಗ್ಯಾಸನ್ನು. ಓಕೆ ಫ್ರೆಂಡ್ಸ್, ನಾವೀಗ ಇದಕ್ಕೆ ಹೆಚ್ಚಿಕೊಂಡಿರುವಂಥ ಟೊಮೆಟೊನ ಸೇರಿಸ್ಕೊಡುವ. ನಾವು ಮೀಡಿಯಮ್ ಗಾತ್ರದ್ದು 2 ಟೊಮೆಟೊ ಹಣ್ಣನ್ನು ನೀಟಾಗಿ ತೊಳೆದು ಹೆಚ್ಚಿಟ್ಟಿದೆ. ಅದನ್ನು ಇಲ್ಲಿ ಅದನ್ನು ಸೇರಿಸ್ಕೊಂಡು ಈಗ ಸ್ವಲ್ಪ ಹುರಿಬೇಕು. ಇದೇ ರೀತಿ ಒಂದು ಸ್ವಲ್ಪ ನೀಟಾಗಿ ಫ್ರೈ ಆಗ್ತಾ ಬಂದಾಗೆ ನಾವು ಇದಕ್ಕೆ ಬಾಕಿ ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡುವ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಒಂದು ಅರ್ಧ ಗಂಟೆಯಷ್ಟು ಜಾಸ್ತಿ ಆಗಿದೆ ಮ್ಯಾರಿನೇಟ್ ಮಾಡಿಟ್ಟಿದ್ದು. ಇವೆಲ್ಲ ನೀಟಾಗಿ ಫ್ರೈ ಆಗಿದೆ. ಇದಕ್ಕೆ ಉಪ್ಪನ್ನು ನೀವು ಬೇಕಾದರೆ ನೋಡಿ ಹಾಕಿ. ಯಾಕಂತ ಹೇಳಿದರೆ ಆಲ್ರೆಡಿ ಮ್ಯಾರಿನೇಟಲ್ಲಿ ಉಪ್ಪು ಹಾಕಿರೋದ್ರಿಂದ ಇಲ್ಲಿ ಉಪ್ಪು ಹಾಕುವ ಅವಶ್ಯಕತೆ ಇರೋದಿಲ್ಲ, ಮತ್ತು ಬೇಕಾದರೆ ಹಾಕ್ಕೋಬೋದು. ಈಗ ನಾವು ಮ್ಯಾರಿನೇಟ್ ಮಾಡಿರುವಂಥ ಸಿಗಡಿಯನ್ನು ಇಲ್ಲಿ ಸೇರಿಸ್ಕೊಳ್ಳುವ. ಎಲ್ಲ ಸಿಗಡಿಯನ್ನು ಇಲ್ಲಿ ಸೇರಿಸಿ ಒಂದು ಸಾರಿ ಇದರಲ್ಲಿ ಬೆಂದ ನಂತರ ನಾವು ಬೇಕಿದ್ರೆ ಉಪ್ಪನ್ನು ಹಾಕ್ಕೋಬೋದು.
ಎಸ್ ಓಕೆ ಫ್ರೆಂಡ್ಸ್, ಈಗ ಇದಕ್ಕೆ ನಾವು ಪೆಪ್ಪರನ್ನು ಸೇರಿಸ್ಕೊಳ್ಳುವ. ಇಲ್ಲಿ ಪ್ರಾನ್ಸ್ ಎಲ್ಲ ನೀಟಾಗಿ ಬೆಂದಿದೆ. ನಾವು ಒಗ್ಗರಣೆ ಜೊತೆ ಮತ್ತು ಹಾಕಿರುವಂಥ ಟೊಮ್ಯಾಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬಂದಿದೆ. ಈಗ ನಾವಿದಕ್ಕೆ ನಾವು ತಗೊಂಡಿರುವಂಥ ಪೆಪ್ಪರ್ ಪುಡಿಯನ್ನು ಸೇರಿಸ್ಕೊಳ್ಳುವ. ಇಲ್ಲಿ ನಾವು ಪೆಪ್ಪರ್ ಪುಡಿಯನ್ನು ಸ್ವಲ್ಪ ಜಾಸ್ತಿಯೇ ಸೇರಿಕೊಂಡಿದ್ದೇವೆ, ಯಾಕಂತ ಹೇಳಿದರೆ ಪ್ರಾನ್ಸ್ ಸ್ವಲ್ಪ ಸಿಹಿ ಆಗಿರೋದ್ರಿಂದ. ಓಕೆ, ಈಗ ಪೆಪ್ಪರ್ ಪುಡಿಯನ್ನು ಸೇರಿಸ್ಕೊಳ್ಳುವ. ಪೆಪ್ಪರ್ ಪುಡಿಯನ್ನು ಸ್ವಲ್ಪ ಜಾಸ್ತಿಯೇ ಸೇರಿಸ್ಕೊಳ್ಳುವ, ಯಾಕಂತ ಹೇಳಿದರೆ ಈ ಪ್ರಾನ್ಸ್ ಸ್ವಲ್ಪ ಸಿಹಿ ಆಗಿದೆ. ಆದ್ದರಿಂದ ನಾವು ತಗೊಂಡಿರುವಂಥ ಪೆಪ್ಪರ್ಸ್ ಪುಡಿಯನ್ನು ಸ್ವಲ್ಪ ಜಾಸ್ತಿಯೇ ಸೇರಿಸ್ಕೊಳ್ಳುವ. ಈ ಚಿಲ್ಲಿಯಲ್ಲಿ ಸ್ವಲ್ಪ ಪೆಪ್ಪರೇ ಜಾಸ್ತಿ ಆಗಿಬೇಕು. ಅದೇ ರೀತಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇಲ್ಲಿ ಮೇಲಿಂದ ಸೇರಿಸ್ಕೊಂಡು ಒಂದು ಮಿಕ್ಸನ್ನು ಕೊಡುವ. ಎಸ್ ಓಕೆ ಫ್ರೆಂಡ್ಸ್, ಫೈನಲ್ ಆಗಿ ರೆಡಿ ಆಗಿದೆ ಇಲ್ಲಿ ಪ್ರಾನ್ಸ್ ಚಿಲ್ಲಿ. ಪ್ರಾನ್ಸ್ ಚಿಲ್ಲಿ ನೀಟಾಗಿ ಬಂದಿದೆ. ಇದೇ ರೀತಿ ಯೂಸ್ ಮಾಡಿರೋ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ ಇದಕ್ಕೆ. ಯಾವುದೇ ಸಾಸಸ್ಸನ್ನು ನಾವು ಯೂಸ್ ಮಾಡಿಲ್ಲ, ಕೇವಲ ಪೆಪ್ಪರ್ ಪೌಡರ್ ಹಾಕಿದ್ದೇವೆ. ನಂತರ ಬಾಕಿ ಎಲ್ಲ ಟೊಮೆಟೊ ಇರ್ಬೋದು ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿದ್ದೇವೆ. ಓಕೆ ಫ್ರೆಂಡ್ಸ್, ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ನಮ್ಮ ಒಂದು ತುಳುನಾಡು ಅಡುಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ವಂದೇ ಮಾತರಂ.